ಮೊದಲಿಗೆ ಚರಣ್ ಅವ್ರಿಗೆ ಮತ್ತು ಅಂಕಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಚರಣ್ ಅವ್ರಿಗೆ ಫಸ್ಟ್ ಡೇನೇ ಹೇಳಿದ್ದೆ ನನಗೆ, ನಾನು ನಿಮ್ಮ ದೊಡ್ಡ ಫ್ಯಾನು, ನಂಗೆ ಒಂದು ಒಳ್ಳೆ ಸಾಂಗ್ ಕೊಡಿ ಅಂತ. ಆದರೆ ಈ ಸಿನಿಮಾದಲ್ಲಿ 5 ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ಸಿಟಿ ಲೈಟ್ಸ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. 5 ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿಟಿ ಲೈಟ್ಸು ಈ ಟೈಟಲ್ ತಕ್ಕಂಗೆ ಸಿನಿಮಾ ಇದೆ. ನನಗೆ ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ತುಂಬ ಖುಷಿ ಆಯಿತು. ಈ ಟೀಮಿಂದ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಆಯಿತು. ಆಮೇಲೆ ಮೋನಿಶ್ ಅವರ ಫಸ್ಟ್ ಪಿಕ್ಚರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವರಿಂದ ಸಖತ್ ಕಲ್ತಿದ್ದೀನಿ. ಬಟ್ ತುಂಬ ಓವರಾಲ್ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಮ್ಮ ಸಿನಿಮಾ ಮುಹೂರ್ತ ಆದ್ಮೇಲೆ ಇವತ್ತು ಸಿಗ್ತಾ ಇರೋದು ಫಸ್ಟ್ ಟೈಮ್. ಆ್ಯಂಡ್ ಖುಷಿ ವಿಷಯ ಏನು ಅಂದರೆ ನಮ್ಮ ಫಸ್ಟ್ ಸಾಂಗ್ ಜೊತೆ ಸಿಗ್ತಾ ಇದ್ದೀವಿ. ಚರಣ್ ಸರ್ಗೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ಸರ್ಸ್ ವರ್ಕ್. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ. ಇಲ್ಲ, ನಂಗೆ ಚರಣ್ ಅವತ್ತೆಲ್ಲ ನಂಗೆ ತುಂಬ ಜನ ಹುಡುಗಿರು ಫ್ಯಾನ್ಸ್ ಆಗ್ತಾ ಇದ್ದಾರೆ ಸರ್ ಈಗ. ಸೊ ಒಳ್ಳೆ ಸಾಂಗ್ಸ್ ನಂಗೆ ಕೊಡಬೇಕು. ಸೊ ಹಂಗಾಗಿ ನೀನು ಒಬ್ಳು ಫ್ಯಾನ್ ಆಗಿದ್ಯಾ? ಡೆಫಿನೆಟ್ಲಿ. ಕಂಗ್ರ್ಯಾಚುಲೇಷನ್ಸ್ ಚರಣ್. ಸೊ ಎಂಟೈರ್ ಮ್ಯೂಸಿಕ್ ಕಂಪೋಸಿಷನ್ಗೆ ನಮ್ಮಪ್ಪ ನನ್ನ ಕೂರಿಸ್ಕೊಂಡು ಹಿ ಮೇಡ್ ಶ್ಯೂರ್ ಎಲ್ಲ ಜಸ್ಟ್ ಟು ಎಂಜಾಯ್ ದ ಪ್ರಾಸೆಸ್. ಸೊ ಬಾವಾ ಸಾಂಗ್ ಖುಷಿ ವಿಷಯ ಏನು ಅಂದರೆ ನಮ್ಮ ಸುತ್ತಮುತ್ತ ಮಾತಾಡೋ ಅಂಥ ಒಂದು ಭಾಷೆ ಇದು. ಅದನ್ನು ನಾವು ಮೇನ್ ಸ್ಟ್ರೀಮ್ ಸಿನಿಮಾಗೆ ತಂದು ನಿಮ್ಮೆಲ್ಲರ ಮುಂದೆ ಕೊಡಬೇಕಾಗಿತ್ತು. ಆ್ಯಂಡ್ ಐ ಥಿಂಕ್ ನನಗೆ ಜೆನ್ಯೂನ್ಲಿ ನಂಗೆ ತುಂಬ ಇಷ್ಟ ಆಯಿತು ಸಾಂಗು. ಬಟ್ ನಾನು ಹೇಳಬಾರ್ದು, ನೀವೆಲ್ಲರೂ ನೋಡಿ ತಿಳಿಸ್ಬೇಕು ನಮಗೆ ಹೇಗಿತ್ತು ಅಂತ. ಆ್ಯಂಡ್ ಮೂವಿ ವಿಷಯಕ್ಕೆ ಬಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಖುಷಿ ಇದೆ, ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅಪ್ಪನ ಡೈರೆಕ್ಷನಲ್ಲಿ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಮತ್ತು ವಿನಯ್ ಸರ್ ಅಂತಹ ಅನ್ ಅಮೇಝಿಂಗ್ ಆ್ಯಕ್ಟರ್, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದು ಇನ್ನೂ ಖುಷಿ ವಿಷಯ ಇದೆ. ಆ್ಯಂಡ್ ಸುಮಾರು ಒಂದಷ್ಟು ಹೊಸ ಪ್ರತಿಭೆಗಳು, ನಾವೆಲ್ಲರೂ ಹೊಸ ಪ್ರತಿಭೆಗಳೇ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಇನ್ಮೇಲೆ ಇನ್ನಷ್ಟು ಸಾಂಗ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್.